ನ್ಯಾಷನಲ್ ಪಾರ್ಕಿಗೆ ಅಂತ ಅನೌನ್ಸ್ ಆದ್ಮೇಲೆ ಊರೇ ಖಾಲಿ. ಎಲ್ಲ ಲಕ್ಸುರಿಯಾಗಿ ಇತ್ತು ಮನೆ ನೋಡಿ. ಒಂದು BHK ಅಲ್ಲ ಇದು. ಅಭಿಲಾಷ್ ಒಳ್ಳೆ ಕುರಿ ಕುಯ್ದಂಗ ಐತಲ್ಲ ಅಭಿಲಾಷ್ ಇದು. ಅಯ್ಯೋ ದೇವ್ರೆ, 1 ಗಂಟೆ ಕಳೆದ್ರೆ ಕತ್ಲಾಗುತ್ತೆ. ಆಗ ಎಲ್ಲ ಕಿಟಕಿಗಳು ಡಬ 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 ಅಂತ ಹೊಡ್ಕೋಬೇಕು. ನೋಡಿ ಎಷ್ಟೊಂದು ಬಿಟ್ಕೊಡು, ಎಷ್ಟೊಂದು ಬೇಕಿಲ್ಲಿ. ಏನೋ ಇದೆ ಅದು ಶೇಡ್ ಅಲ್ಲ ಏನೋ ಇದೆ. ಅದು ಹಂದಿ ಬರ್ತಿತ್ತಲ್ಲ, ಎಲ್ಲ ಬಂದಿಲ್ವಾ ಇನ್ನ? ಇಲ್ಲ, ಅದು ಯಾರು ಹೊಡೆದು ಬಿಟ್ರಾ? ನೀವು ಮಲಗೋದು ಹೊರಗಡೆನಾ? ನಿದ್ದೆ ಬಂದ್ರೆ ಇಲ್ಲಿ ಸ್ಕೂಲ್ ಮೇಲೆ ಬಂದು ಬರ್ತೀವ್ರ ಬರೋರೆ, ಒಳ್ಳೆದಾಗ್ಲಿ. ವೆಲ್ಕಮ್ ಬ್ಯಾಕ್ ಟು ಸತೀಶ್ ಹಿರೇಗೌಡ ಕುದುರೆಮುಖ ಕ್ಯಾಂಪಿಂಗ್ ಸೀರೀಸ್. ಈ ಎಪಿಸೋಡ್ ಅಲ್ಲಿ ಸ್ಟಾರ್ಟಿಂಗ್ ಇಂದನೇ ಗಾಡಿ ತಗಲಾಕೊಂಡೆ ನಾನು ಇಂಥ ಜಾಗದಲ್ಲಿ ಬಂದು ನಾನು ಸ್ಟಾರ್ಟಿಂಗ್ ಎಪಿಸೋಡ್ ಅಲ್ಲಿ ಈ ಲೆವೆಲ್ಗೆ ಸರ್ರೆ ಗುಂಡಿ ಹೋಗ್ಬಿಡಿದೆ. ಅಯ್ಯೋ ಗುಂಡಿ ನೋಡಿ ಇಲ್ಲಿ ಕೆಳಗೆ ಪಾತಾಳ, ಇದ್ರೊಳಗೆ ಎತ್ತಿಸ್ಬೇಕು ಈ ಗಾಡಿನ. ಬತ್ತಾ ಅವ್ರಿಗೆ ಗೊತ್ತಾಗಿಲ್ಲ ಗುಂಡಿ ಚಿರಂಡಿ ತರ ಇರೋದು. ಅಲ್ಲ, ಅದು ಕಂಟ್ರೋಲ್ ಸಿಗ್ತಾನೆ ಮುಂದಕ್ಕೆ ಬಂದ್ರೆ ಹರ್ಕ ಹೋಗ್ಬಿಟ್ರೆ ಅಂತ ಹೊಡ್ ಬಂದೆ. ಹತ್ತೆ ಬಿಡ್ತಲ್ಲ. ನನಗೆ ಅಲ್ಲಿ ಬ್ರೇಕ್ ಹಾಕಕ್ ನನಗೆ ಆಯ್ತಾ ಇಲ್ಲ. ಇನ್ನು ಶಾಕಿಂಗ್ ನ್ಯೂಸ್ ಅಂದ್ರೆ ಅದನ್ನು ಹತ್ತು ಬರ್ತಲ್ಲ ಅಂತ. ಇದು ಡೌನ್ ಇರೋದ್ರಿಂದ ನಮ್ಗೇನ್ ಪ್ರಾಬ್ಲಮ್ ಇಲ್ಲ, ಇದ್ರೆ ಕಷ್ಟ. ಲ್ಯಾಟ್ರಿ ನಾನು ಹೊಗೆ ಹಾಕಿಸ್ಕೊಂತ ಅನ್ಕೊಂಡಿದ್ದೆ. ಅದು ಸುಮ್ನೆ ಹಿಂದೆ ಮುಂದೆ ಮಾಡ್ದೆ, ಹುಷಾರಾಗಿ ನೀಟಾಗಿ ತೆಗೆದ್ರೆ ಬಂದ್ಬಿಡುತ್ತೆ. ಸುಮ್ನೆ ಎಳ್ದಾಡ್ಬಿಟ್ಟಿದ್ರೆ ಅಲ್ಲಿ ಸ್ಟಕ್ ಆಗ್ಬಿಡೋದು. ಎಂತ ಗುಂಡಿಗೆಲ್ಲ ಲಾಕ್ ಆಗಿತ್ತು ಗೊತ್ತಾದು ಅಂತ. ಇದನ್ನು ಎತ್ಕೊ ಬರ್ತಾರ. ಅದೆಷ್ಟು ಸೂಚಿ ಹೋಯ್ತಿರ ಅಭಿಲಾಷು? ಬೈಕ್ ಹೆಂಗ್ ಓಡಿದ್ರಿ ಗೊತ್ತಾ? ಹೌದಾ? ಬನ್ನಿ ತಾರ್ದು ಪವರ್ ಏನು ಅಂತ ಇಲ್ಲಿ ತೋರಿಸ್ತಾ ಇದೀವಿ ನೋಡಿ ನಮ್ಮ ವಿಡಿಯೋದಲ್ಲಿ. ಬರುವಾಗ ಇದ್ರ ಮೇಲೆ ಹಚ್ಚಿರೋದು ಇಲ್ಲಿ ನೋಡಿ. ಇಲ್ಲಿ ವೀಲ್ ಹಂಗ ಹೋಗಿರೋದು ಅಲ್ಲಿ ನೋಡಿ. ಹೋಸರಿ ಹೋಗುವಾಗ ಇಲ್ಲಿ ವೀಲ್ ಮಾರ್ಕ್ ಕಾಣುತ್ತೆ, ಇಲ್ಲಿ ವೀಲ್ ಮಾರ್ಕ್ ಇದ್ರೊಳಗೆ ಹೋಗಿರೋದು ಹತ್ತಿಯವರು. ಬನ್ನಿ ಹೆಂಗೆ ಬರುತ್ತೆ? ಇವು ಚಡ್ಡಿ ಒಳಗೆ 2 3 ಜಿಪ್ಪೆ ಹಾಕಿಲ್ಲ ನಾನು ಇನ್ನು. ಜಿಗಣೆ ನೋಡಿ ಇಲ್ಲಿ ಹೆಂಗ್ ಹತ್ಕೊಂಡವ್ ನೋಡಿ. ಇಲ್ಲಿ ಬಂದು ಇಳು ಹುಚ್ಚ ಅದ್ರೊಳಗೆ ಹತ್ಕೊಂಡಿರ್ತಾವಲ್ಲ. ನೋಡಿ ಹತ್ತತ್ ಬತ್ತಾನೆ ಅದು ಹೆಂಗ್ ಬತ್ತ ಜಿಗಣೆಗಳು. ನಮಗ್ ನೋವಾಗ್ದಂಗ ಏನೋ ಲಿಕ್ವಿಡ್ ಸ್ಪ್ರೇ ಮಾಡ್ತವೆ ಅನಾಸ್ತೇಶಿಯಾ. ಇಲ್ಲ, ಅದು ತೂತ್ ಮಾಡುತ್ತೆ. ಅದೇ ಯಾರಿಗಾಗ್ಲಿ ಇಡೀ ಸ್ಕಿನ್ನಿಗೆ ನೀವು ಸಣ್ಣ ಪಿನ್ ಚುಚ್ಚಿದ್ರು ನೋವಾಗುತ್ತೆ. ಅವು ತೂತ್ ಮಾಡ್ತಾ ಗೊತ್ತಾಗಲ್ಲ ಅಂದ್ರೆ ಅನಾಸ್ತೇಶಿಯಾ ಸ್ಪ್ರೇ ಮಾಡ್ತಾವು. ಅವ್ರ ಒಳಗೆ ಬಾಡಿಲಿ ಇರ್ತಾವು. ಅದು ನಮ್ಗೆ ಒಂಥರ ಏನು ಗೊತ್ತಾಗಲ್ಲ. ಅದು ಕಚ್ಚುಗಳು ಗೊತ್ತಾಗಲ್ಲ. ಬಿಟ್ಟು ಆದ್ಮೇಲೆ ರಕ್ತ ಇಳಿವಾಗ ನೋಡೋದು ಗೊತ್ತಾಗತ್ತದು. ನೆನ್ನೆ ಇದೇ ಜಾಗದಲ್ಲ ನಾವು ಹಾಕಿದ್ದು. ಎಲ್ಲ ಫುಲ್ ಬೂಂದಿ ಮೊಸರನ್ನ ಮಾಡಾಕವ್ರೆ ಎಲ್ಲ ರೋಡ್ನೆ. ಹೆಂಗ್ ಸ್ಲೈಡ್ ಆಯ್ತೈತಿ ನೋಡಿ. ತಿಕ್ಕ ಜಾರ್ದಂಗ ಆಯ್ತೈತಿ ನಮ್ ಕಾರಲ್ಲಿ ಕೂತ್ರೆ. ಅಯ್ಯೋ ಅಭಿಲಾಷ್ ಒಳ್ಳೆ ಕುರಿ ಕುಯ್ದಂಗ ಐತಲ್ಲ ಅಭಿಲಾಷ್ ಇದು. ಚೆನ್ನಾಗಿ ತೊಟ್ಟಿಕೈತೆ. ಅಯ್ಯೋ ದೇವ್ರೆ, ಸಾಮ್ಗೆ ಚೆಕ್ ಮಾಡ್ಕೊಳ್ಳಿ ಅಭಿಲಾಷು. ನಿಗರ್ಸ್ಬಿಟ್ಟದ್ನು. ಯಾವ ಇದು ಗೊತ್ತಿಲ್ಲ. ಒಟ್ನಲ್ಲಿ ಸಂಸೆನಾ ಇದು. ಇಲ್ಲಿ ಬಂದ್ವಿ, ಫಿಶ್ ಒಳ್ಳೆ ಸ್ಮೆಲ್ ಬರ್ತಾ ಇದೆ ತಿನ್ನಕ್ಕೆ. ಕರಿಮೀನು ಎಲ್ಲ ಫಿಶ್ ತಿನ್ನೋರೇ ಅಲ್ವಾ ಎಲ್ಲರೂ? ಸಕ್ಕತ್ತಾಗಿರೋ ಫಿಶ್ ನಮಗೂ ಇಷ್ಟ. ಮೀನು ಸಾರು ನೋಡಿ. ಅದು ಚೆನ್ನಾಗಿದೆ. ತುಂಬ ಸೈಲೆಂಟ್ ಆಗಿದೆ ಜಾಗ ಅನಿಸ್ತಿದೆಯಾ ನಿಮ್ಗೇನಾದ್ರು? ಹೌದಾ? ನಮಗೇನೋ ಕಿವಿ ಓದ್ವಾ ಅನ್ಕೊಂಡಿದ್ದೆ. ಆ್ಯಕ್ಚುಲಿ ಜಾಗನೇ ಸೈಲೆಂಟ್. ಈಗ ಫಾರೆಸ್ಟಿಗೆ ಎಂಟ್ರಿ ಆಯ್ತಾ ಇದೀವಿ ಊಟ ಮಾಡ್ಕೊಂಡ್ಬಂದು. ಈ ಸಲ ಮಾಡೋರು ನೋಡಿ ಕುದುರೆಮುಖದ ಬೋರ್ಡು. ಕೈ ಅಗಲ ಮಾಡ್ಬಿಡ ಶಾರ್ಕ್ ಅಂತಾರ. ಹೋಗೋಣ ಓಲ್ಡ್ ಟೌನ್ ಕುದುರೆಮುಖ. ಹಾಳು ಬಿದ್ದಿರೋ ಸೇತುವೆ ಚೆನ್ನಾಗಿ ಡೆವಲಪ್ ಮಾಡ್ಬಿಟ್ಟೋಗಿರೋದು. ಇಲ್ಲಿ ನೋಡಿ, ಇಲ್ಲೇನೋ ಇದೆ. ಇಲ್ಲಿ ಬಿಲ್ಡಿಂಗ್ ಇದು ಏನದು? ಪಂಪ್ ಅದು ನೀರ್ನ ಪಂಪ್ ಮಾಡಿ ಕಳ್ಸೋದು. ಆದ್ರೆ ಇಲ್ಲಿ ನೋಡಿ ದನಪನೆಲ್ಲ ಮೇಯ್ತಾವಲ್ಲ. ನೋಡಕ್ಕೆ ಚಂದ. ಹಳೆ ಹಾಳು ಬಿದ್ದಿರೋನ ಹಳೆ ಮನೆ.
ಈಗ ಯಾರು ಇಲ್ವಾ ಇದು? ಯಾರು ಇಲ್ಲ, ಎಲ್ಲ ಇಡೀ ಸಿಟಿನೇ ಡಬಲ್ ಇದು ಒಳಗೋಗಂಗಿಲ್ಲ ನಾವು. ಹೊರಗಡೆ ಹೋಗಿಲ್ಲ, ಏನಿಲ್ಲ ಅಲ್ಲಿ. ಓಹೋ ಇದು ಒಂಥರ ಕ್ವಾರ್ಟರ್ಸ್ ಇದ್ದಂಗಿತ್ತು ಇದು. ಅಲ್ಲ ಡೆಮಾಲಿಷ್ ಮಾಡೋದು ಯಾಕಿದು? ಫಾರೆಸ್ಟ್ ಅರಣ್ಯ ಸಂರಕ್ಷಣೆಗೆ ಅಂತ ಹೇಳ್ಬಿಟ್ಟು ಇದನ್ನ ನ್ಯಾಷನಲ್ ಫಾರೆಸ್ಟ್, ನ್ಯಾಷನಲ್ ಪಾರ್ಕ್ ಅಂತ ಡಿಕ್ಲೇರ್ ಮಾಡಿದ್ರು. ಓ ಹೌದಾ? ಚೆನ್ನಾಗಿರೋ ಊರ್ನೇ ಫುಲ್ ಡೆಮಾಲಿಷ್ ಮಾಡೋರ್ನ ಹೇಳಿ ಇದಾರಲ್ಲ ಇಲ್ಲೊಂದಿಷ್ಟು ಜನ. ಮನೆ ಕೆಲವು ಫ್ಯಾಮಿಲಿಗಳು ಇನ್ನೂ ಬಿಟ್ಟು ಹೋಗಿಲ್ಲ ಇದಾರೆ. ಅಂದ್ರೆ ದೆವ್ವದ ಮನೆ ಏನಲ್ಲ ಇವು. ಇಲ್ಲ ಏನಿಲ್ಲ, ಯಾರು ಇಲ್ಲ, ಅದಕ್ಕೆ ಗೋಸ್ಟ್ ಮಾಡಿರ್ತಾರೆ ಅಷ್ಟೇ. ಆದ್ರೂ ಮಾತ್ರ ಈ ತರ ಆಳ್ಬಿಟ್ರಿ ಎಷ್ಟು ದೆವ್ವಗಳು ಸೇರ್ಕೊತಾ ಬಂದು. ಇಲ್ಲಿ ಕೆಲವು ಜನ ಇದ್ದಾರಲ್ಲ, ಅದು ಏನು ಅಂದ್ರೆ ಕಂಪ್ನಿಯವರ ಕೆಲಸ, ಕಂಪ್ನಿಯವರ ಇರೋದು. ಕಂಪ್ನಿ ಒಂದು ಮ್ಯಾನೇಜ್ಮೆಂಟ್ ನಾವೊಂದು 14 ಜನ ಲೇಬರ್ ಇದ್ವಿ, ಕಾಂಟ್ರಾಕ್ಟ್ ಬೇಸಿತ್ತು. ಇಲ್ಲ ಕಂಪ್ಲೀಟ್ ಎಷ್ಟು ಮನೆಗಳಿದ್ದು ಇಲ್ಲಿ? ಇಲ್ಲಿ 2,500 ಕ್ವಾರ್ಟರ್. ಹೌದಾ? ಕೆನರಾ ಬ್ಯಾಂಕ್ ಬಂದಲ್ಲ, ಬ್ಯಾಂಕ್ ರನ್ನಿಂಗ್ ಇದೆಯಾ? ಇಲ್ಲ ನ್ಯಾಷನಲ್ ಪಾರ್ಕಿಗೆ ಅಂತ ಅನೌನ್ಸ್ ಆದ್ಮೇಲೆ ಊರೇ ಖಾಲಿ ಮಾಡಿದ್ದು. ಅಯ್ಯೋ 70,000 ಜನ ಇದ್ದಿದ್ದಂತ ಊರು ಒಂದೇ ಒಂದ್ಸರಿ ನ್ಯಾಷನಲ್ ಪಾರ್ಕಿಗೆ ಅನೌನ್ಸ್ ಆಗಿದ ತಕ್ಷಣ ಊರೇ ಖಾಲಿ. ನೋಡಿದ್ರೆ ಏನೋ ದೆವ್ವದ್ದು ಊರು ಅನ್ನಂಗೆ ಫೀಲ್ ಆಗುತ್ತೆ. ಈಗ ಜನ ಇಲ್ದಿದ್ರೆ ಅದಕ್ಕೆ ಗೋಸ್ಟ್ ಅವನೇನಂತ ಏನಿಲ್ಲ, ಮನುಷ್ಯ ಜಾಸ್ತಿ ಜನ ಇರ್ತಾರ ಅಲ್ಲಿ ಅದೇ ಗೋಸ್ಟ್ ಅವನು. ಏನು ಇಲ್ದಿರೋ ಜಾಗದಲ್ಲಿ ನೆಮ್ಮದಿಗಿರ್ತದೆ. ಆದ್ರೆ ಜನ ಇಲ್ಲ ಅಂತ ಅಲ್ಲ, ಜನ ಇದಾರೆ ಒಂದಿಷ್ಟು ಮೇಂಟೆನೆನ್ಸ್ ಮಾಡೋರು ಒಂದಿಷ್ಟು ಜನ ಅವರಷ್ಟೇ. ಮತ್ತೆ ಇಲ್ಲಿ ಗೆಸ್ಟ್ ಹೌಸ್ ಇದೆಯಲ್ಲ, ಅದನ್ನೆಲ್ಲ ವಸ್ತುಗಳನ್ನ ಹಾಳು ಮಾಡಕ್ಕಾಗಲ್ಲ. ಅದೇ ಏನಕ್ಕಾದ್ರೂ ಉಪಯೋಗ ಆಗುತ್ತೆ ಅಂತ ಮೇಂಟೈನ್ ಮಾಡ್ತಾ ಇರ್ತಾರೆ. ಅದೇ ಒಂಥರ ಏನೋ ಒಂಥರ ಚಂದ ಅಭಿಲಾಷ್ ಇದು. ಪಾಳ್ ಬಿದ್ದಿರೋ ಬಿಲ್ಡಿಂಗ್ ಅಲ್ಲಿ ನೋಡೋದೇ ಒಂಥರ ಚಂದ. ಇಂಥವು ಕಡಿಮೆ ಅಂದ್ರೆ 2,500 ಮನೆಗಳು ಇದ್ದಿದ್ದು ಕಂಪ್ಲೀಟ್ ಡೆಮಾಲಿಷ್ ಆಗೋಗಿದೆ. ಹಾರರ್ ಮೂವಿ ತೆಗಿಯಕ್ಕೆ ಸಖತ್ತಾಗಿದ್ದಾವೆ ಆಗಿರೋದ ಮನೆಗಳು. ವಿಡಿಯೋ ಸ್ಟುಡಿಯೋ ಡಿಪಾರ್ಟ್ಮೆಂಟ್ ಬನ್ನಿ, ಹೋಗಕ್ಕೆ ಒಂಥರ ಆಗತ್ತಪ್ಪ ಒಳಗೆ. ಅಲ್ಲಿವರೆಗೂ ಹೋಗೋಣ ಅಂತ ಹೋದೆ, ಆ ಪ್ಲೇಸ್ ನೋಡಿದ್ರೆ ಹಾರರ್ ಫೀಲ್ ಆಯ್ತು. ಹೆಂಗಿದೆ ಇದು ಅಭಿಲಾಷ್? ಯಾರು ನೀನು? ಕೆಂಪಿ ಕೋಣನ್ ಕುಂಟೆ. ಅಯ್ಯೋ ಮನೆ, ಒಂದು ಮನೆ ನುಗ್ಗಿ ಇಂತ 2,000 ಮನೆ ಇದಾವೆ. ಎಷ್ಟು ಇನ್ವೆಸ್ಟ್ಮೆಂಟ್ ಲಾಸ್ ಅಲ್ವಾ? ಗಿರಿಲಿ ಫುಲ್ ಕಬ್ಬಣ ತೆಗಿತಿದ್ದ ಜಾಗನ ಇದು. ಈಗೆಲ್ಲ ಮುಷಾಕಿದ್ರೆ ಅದು ಇಲ್ವೇ ಇಲ್ಲ. ರೀಸೆಂಟ್ ಆಗಿ ಖಾಲಿ ಮಾಡಿದ್ದಾರೆ. ಹೌದಾ? ಮರ ಮೇಲೆಲ್ಲ ಮರ ಬೆಳ್ಕೊಬಿಟ್ಟಿದ್ದಂಗೆ ಬಂದ್ ಮಾಡಿ 20 ವರ್ಷ ಆಯ್ತಂತಲ್ಲ. ಸಡನ್ ಆಗಿ ಯೋಚನೆ ಮಾಡಿ, ನಾವೆಲ್ಲ ಇಲ್ಲಿ ಇಡೀ ಕುಟುಂಬ ಫ್ಯಾಮಿಲಿನ ವಾಸ ಮಾಡ್ತಿದ್ದವು. ಸಡನ್ ನಾಳೆ ದಿನ ಇಲ್ಲ ಬಿಟ್ಟೋಗ್ಬೇಕು, ಯಾರು ಇಲ್ಲ ಅಂತ ಅಂದ್ರೆ ಹೆಂಗಿರುತ್ತೆ? ಇದೇನು ದನ ಒಳಗಡೆ ಬಂದು ಸಗಣಿ ಹಾಕಿರೋದ? ಎಲ್ಲ ಲಕ್ಸುರಿಯಾಗಿ ಇತ್ತು ಮನೆ. ನೋಡಿ ಒಂದು ಬೇಸಿಗೆನೂ ಅಲ್ಲ ಇದು. ಸಿಡಿ ಹಾಕೊಂಡು ನೋಡಕ್ಕೆ ಹಂಗಂಗೆ ಬಿಟ್ಟು ಹೋಗೋರಲ್ಲ ಹೇಳಿ ಎಲ್ಲದನ್ನು. ನೋಡಿ ಬಾಲ್ಕನಿ ಡೂಪ್ಲೆಕ್ಸ್ ಹೌಸು ಇದು. ಫುಲ್ ಕಂಪ್ಲೀಟ್ ಡಿಸ್ಟ್ರಾಯ್ ಆಗಕ್ಕೆ ಇನ್ನೂ 20 ವರ್ಷ ಬೇಕು. ಮನೆ ಮೇಲೆಲ್ಲ ಮರಗಳು ಬೆಳೆದು ಆ ಬೇರೆ ಹೊಡೆದಾಕುತ್ತೆ ಎಲ್ಲ. ಅದನ್ನ 1 ಗಂಟೆ ಕಳೆದ್ರೆ ಕತ್ಲಾಗುತ್ತೆ. ಆಗ ಎಲ್ಲ ಕಿಟಕಿಗಳು ದಬ ಡಬ 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 ಅಂತ ಹೊಡ್ಕೋಬೇಕು. ನೋ ಸ್ಮೋಕ್. ಅಂದ್ರೆ ಇಲ್ಲೆಲ್ಲ ಬಂದು ಹೋಗ್ತಾರ, ಎಂಟ್ರಿನೇ ಇಲ್ವಾ ಇಲ್ಲಿಗೆ ಬರೋಕೆ? ಯಶವಂತ್ ಗೊತ್ತೇ ಇಲ್ಲ ಇದು ಏನಿದೆ ಅಂತ ಹೋದ್ರೆ. ಯಶವಂತ್ ಗೊತ್ತಿಲ್ಲ ಬಿಡಲ್ಲ ಅನ್ಕೊಂಡಿರ್ತಾರೆ. ಮೇದ್ರೆ ಹೋಗೋಣ. ಆದ್ರೂ ಒಬ್ರೊಬ್ರು ಎಕ್ಸ್ಪ್ಲೋರ್ ಮಾಡೋ ಅಂತ ವಿಡಿಯೋಸ್ಗಳು ಹೆಂಗಿರುತ್ತಲ್ವಾ? ನಾವು ಅದನ್ನೇ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಲ್ಲ, ಅವ್ರು ಮಾಡೋದನ್ನ ಮಾಡ್ತಾ ಇದೀವಿ ನಾವು. ಜೋಳ ತಿನ್ನೋಣ, ಗೆಣಸು ತಿನ್ನೋಣ, ಹತ್ತಿ ಹಣ್ಣು ತಿನ್ನೋಣ. ಇದು ಸೋಡಾ ತರನಾ? ಹ್ಞೂ ಸರಿ, ಸೋಡಾ. ಟೂರಿಸ್ಟ್ ಜನ ಬರ್ತಾರ? ಟೂರಿಸ್ಟ್ ಎಲ್ಲ ನೋಡಕ್ಕೆ ಟ್ರೆಕ್ಕಿಂಗು. ಅಪ್ಪ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಭಿಲಾಷ್ ಇದು. ಹೊಗೆಗೂ ಆ ಸೈಲೆಂಟ್ಗೂ ಕ್ಯಾಶ್ ಇದ್ರೇನೆ ವ್ಯಾಲ್ಯೂ ಅಲ್ಲ. ಇಲ್ಲಿ ಯಾವ ಇಂಟರ್ನೆಟ್ ಇಲ್ಲ, ಎಂಥದ್ದು ಇಲ್ಲ. ಜನ ಸೈಲೆಂಟ್ ಮಾತಾಡೋದಕ್ಕೂ ಆರ್ಆರ್ ಫೀಲ್ ಆಗುತ್ತೆ. ಕಾಡಂದಿ ಬರುತ್ತಲ್ಲ ಆ ಜಾಗ. ರೂಬನ್ ಅದು ಹಂದಿ ಬರ್ತಿತ್ತಲ್ಲ, ಎಲ್ಲಿ ಬಂದಿಲ್ವಾ ಇನ್ನ? ಇಲ್ಲ, ಅದು ಯಾರು ಹೊಡೆದ್ಬಿಟ್ರಾ? ವಿಡಿಯೋ ವೈರಲ್ ಆಯ್ತಲ್ಲ, ಅದೇನು ತೊಂದರೆ ಕೊಟ್ಟಿತ್ತು ಹೊಡಿಯಕ್ಕೆ? ಅಂದ್ರೆ ನನ್ನ ಹತ್ರ ಬಂದಿತ್ತಲ್ಲ ಕಾಡಂದಿ ಅಂತ. ನೀವು ಹೊಡೆದ್ಮೇಲೆ ನೋಡಿದ್ರ ಅದನ್ನ? ಮತ್ತೆ ಇಲ್ಲ, ಎಷ್ಟು ವರ್ಷದಿಂದ ಬರ್ತಿತ್ತು? 11 ವರ್ಷ. ಹೌದಾ? ಹಂದಿ ನೋಡ್ಕೊಂಡು ಹೋಗೋಣ ಅಂತ ಬಂದು ಬರುತ್ತಾ ಏನಾಯ್ತು? ಬಂದ್ಬಿಡೋದಲ್ಲ ಅದು, ವಿಜಿಲಲ್ಲಿ ಕರೆಯೋರು. ಹೆಸರು ಕರೆದ್ರೆ ಏನಂತ ಹೆಸರು? ಚಿನ್ನಿಕುಟ್ಟಿ. ನಿಮ್ಗೆ ಮಕ್ಕಳು ಮರಿ ಫ್ಯಾಮಿಲಿ ಆತರ? ಇವಕ್ಕೋಸ್ಕರ ಮದುವೆನೂ ಆಗಿಲ್ಲ. ಇವುಗಳಿಗೋಸ್ಕರನೇ ಮದುವೆ ಆಗಿಲ್ವಾ ನೀವು? ಪ್ರಾಣಿಗಳಿಗೋಸ್ಕರ ಮದುವೆ ಆದ್ರೆ ಮತ್ತೆ 1 ವರ್ಷ 2 ವರ್ಷ ಚೆನ್ನಾಗಿರ್ಬೋದು. ಆಮೇಲೆ ಬೆಕ್ಕು ಬೇಡ, ನಾಯಿ ಬೇಡ, ಇದೆಲ್ಲ ಗೊತ್ತಿರಲಿಲ್ಲ. ಮಲಗೋದು ನೀವು? ಮಲಗೋದು ಕಮ್ಮಿ. ಅದು ಹೋದ ವಾರ ಬೇರೆ ಚಿಕ್ಕ ಬಂದು ಒಂದು ದೊಡ್ಡ ನಾಯಿನ ಇದ್ ಮುಂಚೆ 18 ಬೆಕ್ಕು, ದೊಡ್ಡ ಬೆಕ್ಕು ಇಟ್ಕೊಂಡು ಹೋಯ್ತು. ಇವಾಗ 24 ನಾಯಿ. ಯಾರು ಸಹಾಯ ಮಾಡ್ತಾರ? ಕೆಲವರು ಮಾಡ್ತಾರೆ, ಕೆಲವರು ಬಂದು ನೋಡ್ಬಿಟ್ಟು ಹಂದಿ ಇಲ್ಲ ಅಂತ ವಾಪಸ್ ನಿಮ್ಗೆ ಬೇಜಾರಿದೆ ಅದು ಮಾತ್ರ. ನೀವೇನು ಹೋರಾಟ ಮಾಡ್ಲಿಲ್ವ ಅದ್ರ ಬಗ್ಗೆ? ನೋಡಿ ಎಷ್ಟೊಂದು ಬೆಕ್ಕುಳು, ಎಷ್ಟೊಂದು ಬೆಕ್ಕೈತಿ ಇಲ್ಲಿ ಅಲ್ಲ, ಅವ್ರು ಎಷ್ಟು ಬೇಜಾರಲ್ಲಿ ಮಾತಾಡ್ತಾರೆ ನೋಡಿ.
ಯಾಕಂದ್ರೆ ಈಗ ಈ ಕಾಲದಲ್ಲಿ ಗೌರ್ಮೆಂಟ್ ಕೆಲಸ ಸಿಕ್ಕೋದು ಅಪ್ಪ ನಾಯಿಗಳು ಅವು ಹೊಡೆದಾಡಲ್ವಾ? ಅವ್ರು ಮಾಂಸ ತಿಂದೋದ್ರೆ ಮಾಂಸ ತಂದು ಹಾಕ್ತಾರೆ. ಸಾಕಾದ್ ಬೇಕೈತಿ ಇಲ್ಲಿ ಒಳಗಡೆ. ಯಾವುದೋ ಊಟ ಆಯ್ತು. ಸುಮ್ಮನೆ ಇದ್ದಾವ. ನೀವು ಮಲಗೋದು ಹೊರಗಡೆನಾ? ಇಲ್ಲಿ ಕೂರೋದು. ನಿದ್ದೆ ಬಂದ್ರೆ ಇಲ್ಲಿ ಸ್ಟೂಲ್ ಮೇಲೆ ಬಂದು ಕೂತ್ಕೊಳ್ತೀನಿ. ಇಲ್ಲಿ ಹಾಕೊಂಡು ಕೂರೋದು. ಬರ್ತೀವಿ ರಬ್ಬನವ್ರೆ, ಒಳ್ಳೇದಾಗ್ಲಿ. ಮಳೆ ಮಳೆ. ಇದಕ್ಕೇನು ಹೆಸರಿದೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಂತ ಲೊಕೇಶನ್ ಬಂದ್ಬಿಟ್ಟಿದೀವಿ ಅಂತ ಈಗ ಮತ್ತೆ. ಅಮ್ಮ ಇದೆ ಬ್ರಿಡ್ಜ್ ಹೆಸರು ಏನಾದ್ರು ಇದೆಯಾ ಇದಕ್ಕೆ? ಇಲ್ಲ, ಜಾಂಬ್ಲೆ. ಜಾಂಬ್ಲೆ ಬ್ರಿಡ್ಜ್ ಅಂತನಾ? ಆಯ್ತು ಆಯ್ತು ಅಮ್ಮ. ಜಾಂಬ್ಲೆ ಬ್ರಿಡ್ಜಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಆಗ್ಲೇ ಬಂದ್ಬಿಟ್ಟು ಬಾಯ್ಸ್ ವೆಡ್ಡಿಂಗ್ ಶೂಟ್ ನಡೀತಾ ಇದೆ. ಅಭಿಲಾಷ್ಗೆ ಹುಡುಗಿ ಕಳ್ಸ್ಕೊಡಕ್ಕೆ. ಅಲ್ಲಿ ಒಳಗಡೆ ಒಂದು ಏನೋ ರೂಮಲ್ಲಿ ಏನೋ ಓಡಾಡ್ತಿತ್ತು. ಹೌದಾ? ನಾನು ವಿಡಿಯೋಲ್ಲಿ ಇಟ್ಕೊಂಡು ಕಳಿಸ್ತೀನಿ. ಇದನ್ನ ಹಾಕಿತ್ತು. ಏನೋ ರೂಮಲ್ಲಿ ಏನೋ ಇದೆ ಅಂತ. ಅಲ್ಲಿ ಒಬ್ಬರೇ ಇರೋದು. ಬಟ್ ಅಲ್ಲಿ ಏನೋ ಒಂದು ಶಕ್ತಿ, ಅಂದ್ರೆ ಯಾವುದೋ ಒಂದು ಕೆಟ್ಟ ದುಷ್ಟ ಶಕ್ತಿ ಇದೆ. ಹಾಗಂತೀರಾ? ಇವಾಗ ನನ್ನ ವಿಡಿಯೋಲಿ ನೋಡ್ಬೇಕು. ನೀವು ಝೂಮ್ ಹಾಕಿ ನಿಮ್ಮ ಕ್ಲಿಪ್ಪಲ್ಲಿ ಹಾಕಿ ತೋರಿಸಿ. ಝೂಮ್ ಹಾಕಿ ತೋರಿಸಿ. ನೋಡಿ ಎಷ್ಟೊಂದು ಬೆಕ್ಕುಳು, ಎಷ್ಟೊಂದು ಬೆಕ್ಕೈತಿ ಇಲ್ಲಿ ನೋಡಿ. ಸಾಕಾಗ್ಬೇಕೈತಿ ಇಲ್ಲಿ ಒಳಗಡೆ. ಯಾವುದೋ ಊಟ ಆಯ್ತು. ಯಾಕೋ ಇಲ್ಲಿಗೆ ಹೋಗಿ ಬಂದಾಗಲಿಂದ ಜ್ವರ ಬರೋಕ್ಕೆ ಶುರು ಆಗ್ಬಿಟ್ವಲ್ಲ ಅಭಿಲಾಷ್? ಹೇಳಿಲ್ಲ ಅಣ್ಣ. ಅದೇನೋ ತೋರಿಸಿದ್ರಿ ಅಂತಂದ್ರಲ್ಲಿ ಮೀಡಿಯಾದಲ್ಲಿ ಏನೋ ನೆಗೆಟಿವ್ಸ್ ಇದು ಹಿಂಗೆ ಹೇಳಿದ್ರು. ನಿಮಗೂ ಹಂಗೆ ಅನಿಸ್ತಾ? ಅದು ಏನೋ ಇದೆ, ಅದು ಶೇಡ್ ಅಲ್ಲ, ನೆರಳಲ್ಲ, ಅದೇನೋ ಇದೆ. ಇವತ್ತಿಗೆ ಈ ಎಪಿಸೋಡ್ ಹಾರರ್ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಎಲ್ರಿಗೂ ಒಳ್ಳೆದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.